ಇದು ಕನ್ನಡಿಗರ ನಾಡಿಮಿಡಿತ. ಅಂಬೇಡ್ಕರ್ ಅನ್ನೋರು ಸಂವಿಧಾನ ಕೊಟ್ಟಿರುವಂತ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವು ತೇರೇರ್ದಂಗೆ ಎಳಿಬೇಕು. ಬರೇ ಒಂದು ಜಾಗ ನೋಡೋದಲ್ಲ, ಇಡೀ ಊರೇ ನೋಡ್ಬೇಕು ಅಂತ ನಮ್ಗೆ ಸಲಹೆ ಕೊಟ್ಟು ಇವತ್ತಿನ ದಿನ ನಮ್ಗೆ ಇವತ್ತು ಇಲ್ಲಿ ಬೆಳ್ಳಿ ರಥ ನಿಂತಿರುವಂತಕ್ಕೆ ಕಾರಣ ನಮ್ಮ ದಯಾನಂದಣ್ಣನವರು. ನಮ್ಮ ಇಡೀ ಅಂಬೇಡ್ಕರ್ ಅಭಿಮಾನಿಗಳ ವೇದಿಕೆಯ ಪರವಾಗಿ ಅವರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಉಮೇಶ್ ರಾವಣ್ ಸಾರಥ್ಯ ಹೆಗ್ಗನಹಳ್ಳಿ ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳ ವೇದಿಕೆ ವತಿಯಿಂದ ಅದ್ದೂರಿಯಾಗಿ ಜರುಗಿದ ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯೋತ್ಸವ. ಡಾಕ್ಟರ್ ಅಂಬೇಡ್ಕರ್ ಒಳಗೊಂಡ ಬೆಳ್ಳಿ ರಥಯಾತ್ರೆ ಪ್ರಾಯೋಜನೆ ಮಾಡಿ ಉತ್ಸವಕ್ಕೆ ಆಗಮಿಸಿ ಅಂಬೇಡ್ಕರ್ ಪುತ್ಥಳಿಗೆ ನಮನ ಸಲ್ಲಿಸಿದ ಜನವಿಕಾಸ್ ಸೌಹಾರ್ದ ಸೊಸೈಟಿ ಸಂಸ್ಥಾಪಕರಾದ MV ದಯಾನಂದ್. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ ತಿಳಿಸಿದ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್. ರಾಜಬೀದಿಗಳಲ್ಲಿ ಅಂಬೇಡ್ಕರ್ ಅವರ ಬೆಳ್ಳಿ ರಥಯಾತ್ರೆ. ಶ್ರೀ ಉಮೇಶ್ ರವರು ಈ ಒಂದು ನಮ್ಮ ದೇಶದ ಹಬ್ಬ ಅಂತ ಹೇಳಿದ್ರು ಸಹ ತಪ್ಪಾಗಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ, ನೀನು ಬರಲೇಬೇಕಣ್ಣ ಅಂತ ನಮ್ಮ ಕಚೇರಿಗೆ ಬಂದು ಅವರು ನನಗೆ ಆಹ್ವಾನ ನೀಡಿದ್ರು. ನಾನು ಸುಮಾರು ಕಾರ್ಯಕ್ರಮಕ್ಕೆ ನಾನು ಕರೆದರೂ ಸಹ ಹೋಗೋದಿಲ್ಲ. ಆದರೂ ಸಹ ಈ ಒಂದು ದೇಶದ ಹಬ್ಬ, ನಮ್ಮ ಸಮಾನತೆಯ ಹರಿಕಾರ ಶ್ರೀ BR ಅಂಬೇಡ್ಕರ್ ಸಾಹೇಬರು ಹುಟ್ಟುಹಬ್ಬನ ನಮ್ಮ ಉಮೇಶನ್ ಮತ್ತು ಸಂಘಟಕರು ವಿಜೃಂಭಣೆಯಾಗಿ ಆಚರಿಸ್ತಾ ಇರೋದನ್ನ ನಾನು ಕಣ್ತುಂಬಿ ನಾನು ಸಂತೋಷ ಪಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಬಂಧುಗಳೇ, ಇವತ್ತು ನಾವೆಲ್ಲ ಏನು ಸಂತೋಷದಿಂದ ಸಮಾನತೆಯಿಂದ ಇದ್ದೀವಿ ಅಂದ್ರೆ ಆ ಸಮಾನತೆಗೆ ಕಾರಣನೇ ಡಾಕ್ಟರ್ BR ಅಂಬೇಡ್ಕರ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇವತ್ತು ನಮ್ಮ BR ಅಂಬೇಡ್ಕರ್ ಸಾಹೇಬ್ರು ಇರಲಿಲ್ಲ ಅಂದ್ರೆ ಮುಂದುವರೆದ ವರ್ಗ, ಶೋಷಿತ ವರ್ಗ ಅಂತ ನಮ್ಮ ಇಡೀ ಭಾರತವನ್ನ ಬೈಫರ್ಕೇಟ್ ಮಾಡಿ ನಮ್ಮನ್ನು ತುಳಿತಕ್ಕೆ ಒಳಪಡಿಸ್ತಿದ್ರು. ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ನಮ್ಮ ಬಿರಾದಾರ್ ಸಾಹೇಬ್ರು ಹೇಳಿದ್ರು, ಅವರು 1930ರಿಂದ ಅವರ ಹುಟ್ಟುಹಬ್ಬನ ಆಚರಿಸ್ಕೊಂಡ್ರು ಅಂತ. ಬಂಧುಗಳೇ, ಇದಕ್ಕಿಂತ ಮೊದಲು 1927ನೇ ಇಸ್ವಿಲಿ ಒಂದು ಹೋರಾಟ ಚಳುವಳಿಯನ್ನೇ ಮಾಡ್ತಾರೆ ಅವರು. ಏನಕ್ಕಾಗಿ ಚಳುವಳಿ ಅಂದ್ರೆ ನೀರಿಗಾಗಿ ಚಳುವಳಿ. ನೀವು ಅಂಬೇಡ್ಕರ್ ಸಾಹೇಬ್ರು ಬುಕ್ ಓದಿದ್ರೆ ಏನೋ ಗೊತ್ತಿಲ್ಲ ನನಗೆ. ಒಂದು ಮುಂದಿನ ನಮ್ಮ ಉಮೇಶ್ ಕಾರ್ಯಕ್ರಮಕ್ಕೆ ನಾನೇ ಒಂದು ಅಂಬೇಡ್ಕರ್ ಬುಕ್ ಸಣ್ಣದಾಗಿ ಒಂದು ನಿಮಗೆ ಮಾಡಿಸ್ಕೊಡ್ತೀನಿ. ಇವತ್ತಿನ ಮಕ್ಕಳು ಆ ಒಂದು ಅಂಬೇಡ್ಕರ್ನ ಜೀವನ ಚರಿತ್ರೆ, ಅವರ ಚಳುವಳಿ, ಮುಖ್ಯವಾಗಿ ಚಳುವಳಿ, ಹೋರಾಟ ಮತ್ತೆ ಚಳುವಳಿ, ಇದನ್ನ ನೀವೆಲ್ಲ ಅಳವಡಿಸ್ಕೋಬೇಕು ಬಂಧುಗಳೇ. ಏನ್ಕೆಂದ್ರೆ ಅವತ್ತು 1927ನೇ ಇಸ್ವಿಲಿ ಒಂದು ಸಂದರ್ಭದಲ್ಲಿ ಕುಡಿಯಕ್ಕೆ ನೀರು ಕೊಡಲ್ಲ. ಎಲ್ಲಿಯ ಮಹಾರಾಷ್ಟ್ರ ಗ್ರಾಮದಲ್ಲಿ ಚಾವದಾರ್ ಅನ್ನೋ ಒಂದು ಗ್ರಾಮದಲ್ಲಿ ಮುಂದುವರಿದ ವರ್ಗ ಏನಿದೆ, ಅವರು ಈ ಒಂದು ತುಳಿತಕ್ಕೊಳಗಾದವ್ರಿಗೆ ನೀರು ಕೊಡಲ್ಲ ಅಂತ ವಿಷಯದಲ್ಲಿ ನಮ್ಮ ಅಂಬೇಡ್ಕರ್ ಸಾಹೇಬರು ಚಳುವಳಿ ಮಾಡಿ ಅವತ್ತು ಎಲ್ಲರಿಗೂ ಸಹ ಆ ಒಂದು ಪರ್ಟಿಕ್ಯುಲರ್ಲಿ ಒಂದು ಟ್ಯಾಂಕಿಂದ ನೀರು ಕುಡಿಬೇಕಾಗಿರ್ತದೆ. ಆ ಟ್ಯಾಂಕಿಂದ ನೀರೇ ಕೊಡಲ್ಲ ಮುಂದುವರೆದಿರೋರು. ಅದನ್ನ ಆ ಚಳುವಳಿ ಮುಖಾಂತರ ರೂಪಿಸಿ ಮಾಡಿ ಸಮಾನತೆಯಿಂದ ಎಲ್ಲರಿಗೂ ಆ ಗ್ರಾಮದಲ್ಲಿ ಪ್ರತಿಯೊಬ್ಬರಿಗೂ ಸಹ ನೀರು ಸಿಗಬೇಕು ಅನ್ನೋ ಉದ್ದೇಶದಿಂದ ಹೋರಾಟ ಮಾಡಿ ಅವತ್ತಲಿಂದ ಅವರು ಏನೇ ಕ್ರಾಂತಿಕಾರಿ ಚಳುವಳಿ ಮಾಡಿದ್ರು ಅಲ್ಲಿಂದ ಗೆಲುವಾಗ ಪ್ರಾರಂಭ ಆಗ್ತದೆ. ಅದೇ ರೀತಿ 1930ನೇ ಇಸ್ವಿಲಿ ನಾಸಿಕ್ ಅಲ್ಲಿ ಕಲಾರಾಮ್ ಅಂತ ಒಂದು ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನಕ್ಕೆ ದಲಿತರನ್ನು ಒಳಗಡೆನೆ ಬಿಡಲ್ಲ. ಮುಂದುವರೆದವರು ಏನಿದೆ ಅಧಿಕಾರಶಾಹಿಗಳು ಒಳಗಡೆನೆ ಬಿಡ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಅಲ್ಲೂ ಸಹ ಹೋರಾಟ ಮಾಡಿ ಇವತ್ತು ಗರ್ಭಗುಡಿ ಸಂಸ್ಕೃತಿನ ನಾವು ತಿರಸ್ಕಾರ ಮಾಡಬೇಕು, ಆಲ್ ಆರ್ ಈಕ್ವಲ್, ಸಮಾನತೆ ಅಂತ ಹೇಳಿ ಅವರು ಅವತ್ತು ಆ ದೇವಸ್ಥಾನಕ್ಕೆ ನಮ್ಮ ಏನ್ ಹಿಂದುಳಿದ ವರ್ಗ, ತುಳಿತಕ್ಕೊಳಗಾದವರನ್ನ ಒಳಗಡೆ ಬಿಡುವಂತ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಆ ಚಳುವಳಿಯಲ್ಲಿ ಗೆಲುವಾಗುತ್ತೆ ಬಂಧುಗಳೇ. ಆ ರೀತಿ ಯಾರು ಇವತ್ತು ಯಾರು ದೊಡ್ಡವರು ಯಾರು ಚಿಕ್ಕವರಿಲ್ಲ, ಆಲ್ ಆರ್ ಈಕ್ವಲ್, ಎಲ್ಲರೂ ಸಮಾನರು, ಎಲ್ಲರಿಗೂ ಸಮಾನತೆ ಇದೆ. ಅದಕ್ಕೋಸ್ಕರ ಅವರು ಸುಮಾರು ವರ್ಷ ವಿದ್ಯಾಭ್ಯಾಸ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಫಸ್ಟ್ ಅವರೇ ನಮ್ಮ ಭಾರತದಿಂದ ಹೋಗಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಲ್ಲಿ ಸ್ಟಡಿ ಮಾಡಿ ನಮ್ಮ ಭಾರತಕ್ಕೆ ಕೀರ್ತಿ ಪದಕ್ಕೆ ತಂದವರು ಯಾರಾದ್ರೂ ಇದ್ರೆ ನಮ್ಮ ಹೆಮ್ಮೆಯ ಪುತ್ರ, ಭಾರತಾಂಬೆ ಪುತ್ರ ಡಾಕ್ಟರ್ BR ಅಂಬೇಡ್ಕರ್ ಬಂಧುಗಳೇ. ಇದನ್ನ ನಾವು ಎಲ್ಲರೂ ಸಹ ಮನೆಗಾಣಬೇಕು. ಶಕ್ತಿ
ಅಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.